ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಾಧುಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ, ವಿನಾಶಾಯ ಚ ದುಷ್ಕೃತಾಂ ಕೆಟ್ಟ ಕೆಲಸಗಳನ್ನ ಮಾಡೋರನ್ನ ಮತ್ತು ಕೆಟ್ಟ ಕೆಲಸಗಳನ್ನೇ ನಾಶ ಮಾಡೋದಕ್ಕೋಸ್ಕರ, ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮವನ್ನು ಪುನಃ ಸ್ಥಾಪನೆ ಮಾಡೋದಕ್ಕೋಸ್ಕರ ನಾನು ಪ್ರತಿಯೊಂದು ಯುಗದಲ್ಲೂ ಪುನಃ ಪುನಃ ಆವಿರ್ಭವಿಸುತ್ತೇನೆ, ಅವತಾರಗಳನ್ನ ಮಾಡ್ತೇನೆ. ಆದ್ದರಿಂದ ಧರ್ಮ ಸಂಸ್ಥಾಪನೆಗೋಸ್ಕರ ಭಗವಂತ ಯಾವಾಗಲೂ ತನ್ನ ಒಂದು ಅಸ್ತಿತ್ವವನ್ನು ನಮಗೆ ತೋರಿಸ್ತಾನೆ. ಯಾವುದೋ ಒಂದು ರೀತಿಯಲ್ಲಿ ನಮಗೆ ಮಾರ್ಗದರ್ಶನವನ್ನ ಕೊಡ್ತಾನೆ ಇರ್ತಾನೆ ಮತ್ತು ತಾನಿದ್ದೀನಿ ಎನ್ನುವಂತಹ ಸೂಚನೆಗಳನ್ನ ಕೊಡ್ತಾನೆ ಇರ್ತಾನೆ. ವಿಭೂತಿ ವಿಸ್ತಾರ ಯೋಗದಲ್ಲಿ ಮುಂದೆ ಬರುತ್ತೆ ಹೇಗೆ ಭಗವಂತನ ಅಸ್ತಿತ್ವವನ್ನು ನಾವು ತಿಳ್ಕೋಬೇಕು. ಯಾಕೆಂದ್ರೆ ನಮ್ಮದೇ ಆದಂತಹ ರೂಪದಲ್ಲಿ, ನಮ್ಮ ಕಣ್ಣಿಗೆ ಕಿವಿಗಳಿಗೆ ಅರ್ಥವಾಗುವಂತಹ ರೂಪದಲ್ಲಿ ಅವನು ಯಾವಾಗಲೂ ಬರಲಿಕ್ಕೆ ಸಾಧ್ಯವಿಲ್ಲದೆ ಇದ್ದಾಗ ಯಾವ ರೀತಿಯಲ್ಲಿ ಭಗವಂತನನ್ನ ನಾವು ಕಾಣಬೇಕು ಅನ್ನೋದು ಬಹಳನೇ ವಿಶದವಾಗಿ ಅಲ್ಲಿ ಬರುತ್ತೆ. ಈಗ ನಾನು ಯುಗ ಯುಗದಲ್ಲೂ ಧರ್ಮದ ಪತನ ಆಗ್ತಾ ಇದ್ದಾಗ ನಾನು ಖಂಡಿತವಾಗ್ಲೂ ಆವಿರ್ಭವಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪೌಷ ಮಾಸೆ ಶುಕ್ಲ ಪಕ್ಷೆ. ಇಂದು 26ನೇ ತಾರೀಕು ಶನಿವಾರ, ಷಷ್ಠಿ ತಿಥಿ ಮತ್ತು ಇಂದು ಪೂರ್ವ ಭಾದ್ರಪದ ನಕ್ಷತ್ರ. ಪೂರ್ವ ಭಾದ್ರಪದ ನಕ್ಷತ್ರದ ಅಧಿಪತಿ ಗುರು. ಆದ್ದರಿಂದ ಎಲ್ಲರಿಗೂ ಇವತ್ತು ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು. ಬೇರೆಯವರಿಂದ ಕೂಡ ಒಳ್ಳೆಯದನ್ನೇ ನೀವು ಎಕ್ಸ್ಪೆಕ್ಟ್ ಮಾಡಬೇಕು, ಆಕಾಂಕ್ಷೆ ಇಟ್ಕೋಬೇಕು ಅನ್ನುವಂತಹ ಒಂದು ಮನೋಭಾವನೆ ಇರುತ್ತೆ. ಬಹಳನೇ ಒಳ್ಳೆಯ ನಕ್ಷತ್ರ ಪೂರ್ವ ಭಾದ್ರ. ಮೇಷರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ದಿನದ ಮೊದಲ ಅರ್ಧ ಭಾಗದಲ್ಲಿ ಮನಸ್ಸಿಗೆ ನಾನಾ ರೀತಿಯಿಂದ ಸಂತೋಷ ಉಂಟಾಗುತ್ತೆ. ಆದರೆ ದಿನದ ಪರಾರ್ಧದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗಬಹುದು. ಮುಖ್ಯವಾದಂತಹ ಮಿತ್ರತ್ವಗಳಲ್ಲಿ ಡಿಸಿಷನ್ಗಳು ಇತ್ಯಾದಿಗಳು ಮೀಟಿಂಗ್ಗಳಲ್ಲಿ ಇವತ್ತು ಮಧ್ಯಾಹ್ನದ ನಂತರ ಬೇಡ. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಮಿತ್ರರ ಜೊತೆಗೆ ಒಡನಾಟ ಕಡಿಮೆ ಇರುತ್ತೆ. ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ, ಪಾರ್ಟಿ ಟೈಮ್ ಅವಾಗ ನಿಮಗೆ ಶುರುವಾಗುತ್ತೆ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಅದೃಷ್ಟದ ಪರೀಕ್ಷೆಗಳು ನಡೀತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಕಾರ್ಯಕ್ಷೇತ್ರದಲ್ಲಿ ಒಮ್ಮೆಲೆ ಯಶಸ್ಸನ್ನ ನೀವು ನೋಡಬಹುದು. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಾನಾ ರೀತಿಯ ಯೋಚನೆಗಳು ಕಾಡ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಒಂದು ಮುಖ್ಯವಾದಂತಹ ತಿರುವು ಬಂದು ಮನಸ್ಸಿಗೆ ಸಂತೋಷ ಪ್ರಾಪ್ತಿಯಾಗುತ್ತೆ. ಸಿಂಹ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಎಲ್ಲಾ ರೀತಿಯಿಂದ ಸಹಕಾರಗಳು ಪ್ರಾಪ್ತಿ ಆಗ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಸ್ವಲ್ಪ ಕಷ್ಟಗಳು ಪ್ರಾರಂಭವಾಗುತ್ತೆ. ನಿಮ್ಮ ಪ್ರೀತಿ ಪಾತ್ರರಿಂದ ಮನಸ್ಸಿಗೆ ಖೇದ ಉಂಟಾಗಬಹುದು. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಸಾಮಾಜಿಕ ಚಟುವಟಿಕೆಗಳಲ್ಲಿ ಬ್ಯುಸಿಯಾಗಿರ್ತೀರಿ. ಮಧ್ಯಾಹ್ನವಾದ ನಂತರ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಬಹಳ ಉತ್ತಮವಾದಂತಹ ಸಮಯವನ್ನು ನೀವು ಕಳೆದು ನೋಡಬಹುದು. ಸುಖವನ್ನು ಕೂಡ ಅನುಭವಿಸಬಹುದು ಮಿತ್ರತ್ವಗಳಲ್ಲಿ ಹಾಗೂ ದಾಂಪತ್ಯಗಳಲ್ಲಿ. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಮಧ್ಯಾಹ್ನವಾದ ನಂತರ ಶತ್ರು ನಾಶ, ಶತ್ರು ಧ್ವಂಸ, ಮನಸ್ಸಿಗೆ ನೆಮ್ಮದಿ, ಜಯ ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಾನಾ ರೀತಿಯ ಯೋಚನೆಗಳು, ಕೋರ್ಟ್ ಕಚೇರಿ ಜವಾಬ್ದಾರಿಗಳು ತುಂಬಾನೇ ಜಾಸ್ತಿ. ಸಂಸಾರದ ವಿಷಯದ ಬಗ್ಗೆ ಇವೆಲ್ಲ ತಲೆಗೆ ತುಂಬಾನೇ ಹಚ್ಕೊಂಡಿರ್ತೀರಿ. ಮಧ್ಯಾಹ್ನವಾದ ನಂತರ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸುವಂತಹ ಒಂದು ಅವಕಾಶ ಪ್ರಾಪ್ತಿಯಾಗುತ್ತೆ. ಇದರಿಂದ ಮನಸ್ಸಿಗೆ ಒಂದು ಚೇಂಜ್ ಅನ್ನೋದು ಪ್ರಾಪ್ತಿಯಾಗುತ್ತೆ. ಐಕ್ಯವನ್ನು ಉಪಯೋಗಿಸಿ ನೀವು ಕೆಲಸಗಳನ್ನ ಮಾಡಿಕೊಂಡು ಜಯವನ್ನ ಸಾಧಿಸ್ತೀರಿ. ಧನುರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಎಲ್ಲ ರೀತಿಯಲ್ಲಿ ತುಂಬಾ ಚೆನ್ನಾಗಿದೆ. ಪರಾಕ್ರಮದಿಂದ ಅನೇಕ ಡಿಸಿಷನ್ಗಳನ್ನ, ಕೆಲಸಗಳನ್ನ ನೀವು ಸಾಧಿಸಬಹುದು. ಮಧ್ಯಾಹ್ನವಾದ ನಂತರ ಮನೆಯ ಜವಾಬ್ದಾರಿಗಳು ಜಾಸ್ತಿಯಾಗಿ ಬಿಡುತ್ತೆ. ಕೋರ್ಟ್ ಕಚೇರಿ, ಡಾಕ್ಯುಮೆಂಟೇಶನ್ ಇತ್ಯಾದಿಗಳು ಇಂಪಾರ್ಟೆಂಟ್ ಮ್ಯಾಟರ್ಸ್ ಇದರಲ್ಲೆಲ್ಲರೂ ಇರುವವರಿಗೆ ಸ್ವಲ್ಪ ಮಧ್ಯಾಹ್ನವಾದ ನಂತರ ಜಾಗರೂಕತೆ ಅವಶ್ಯಕ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸಂಸಾರದ ತಾಪತ್ರಯಗಳು, ಸಂಸಾರದವರ ಬಗ್ಗೆ ಯೋಚನೆ, ಕಾಳಜಿ ಇವೆಲ್ಲವೂ ಇರುತ್ತೆ. ಮಧ್ಯಾಹ್ನವಾದ ನಂತರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಬಂಧು ಬಾಂಧವರಿಂದ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ, ಸೌಖ್ಯ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ನಿಮ್ಮ ನಿಧಾನವಾಗಿ ಮಾಡುವಂತಹ ಕೆಲಸಗಳನ್ನ ನೀವು ಮಾಡ್ಕೊಳ್ತಾ ಇರ್ತೀರಿ. ಒಳಗೊಳಗೆ ನಿಮಗೆ ಸಂಯಮ ಮತ್ತು ಸಂತೋಷ ಪ್ರಾಪ್ತಿ ಆಗ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ನಿಮ್ಮ ಕುಟುಂಬದವರು ನಮಗೆ ನೀವು ಸಮಯ ಕೊಟ್ಟೇ ಇಲ್ಲ, ಬರೀ ನಿಮ್ಮ ಕೆಲಸನೇ ಆಯ್ತು ಅನ್ನುವಂತಹ ಮಾತನ್ನ ಹೇಳಬಹುದು. ಅದನ್ನ ಕೇಳಿಕೊಂಡು ನೀವು ಅವರಿಗೋಸ್ಕರ ಸಮಯವನ್ನ ಕಳೀತೀರಿ. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸ್ವಲ್ಪ ಕಷ್ಟಕರವಾಗಿದೆ. ಮಧ್ಯಾಹ್ನವಾದ ನಂತರ ಚಂದ್ರ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಿಂದಿನ 3-4 ದಿನಗಳಲ್ಲಿದ್ದಂತಹ ಎಲ್ಲ ತೊಂದರೆಗಳಿಂದ ಇವತ್ತು ನಿಮಗೆ ಪರಿಹಾರ ಪ್ರಾಪ್ತಿಯಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಎಲ್ಲದನ್ನೂ ಮಾಡಬೇಕು. ಯಾವುದು ಒಂದನ್ನು ಮಾಡಿದ್ರೂ ಕೂಡ ಜನ್ಮಾಂತರದ ಪುಣ್ಯ ಪ್ರಾಪ್ತಿ ಹಾಗೂ ಜನ್ಮಾಂತರದ ಪಾಪ ನಾಶ. ಶುಭಮಸ್ತು. ಶ್ರೀ ಕೃಷ್ಣ ವಿಜಯತೆ. ನಾಳೆ ಭೇಟಿಯಾಗೋಣ.